ಕೊಪ್ಪಳದ ಕನಕಗಿರಿ ಶಾಸಕ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯ ಆಡಿಯೋ ಸಂಭಾಷಣೆ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ. ಮಹಿಳಾ ಅಧಿಕಾರಿಯ ಸಹೋದರನನ್ನ ಶಾಸಕರ ವಿರುದ್ಧ ಎತ್ತಿಕಟ್ಟಲಾಗಿದೆ. ಸದ್ಯ ಇದು ಶಾಸಕನ ಮಾನ ಹರಾಜು ಹಾಕ್ತಾ ಇದೆ. ಕೊಪ್ಪಳದ ಕನಕಗಿರಿ ಶಾಸಕ ಬಸವರಾಜ್ ದಡೇಸಗೂರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಮಧ್ಯೆ ನಡೆದ ದೂರವಾಣಿ ಸಂಭಾಷಣೆ ನಿಜ ಅಂತ ಸಾಬೀತಾಗಿದೆ. ಶಾಸಕ ದಡೇಸಗೂರ್ ರಾಜಕೀಯ ಜೀವನಕ್ಕೆ ಮುಳುವಾಗಿದೆ. ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕನಕಗಿರಿ ಮಾಜಿ ಶಾಸಕ ಶಿವರಾಜ್ ತಂಗಡಗಿ ಹಾಗೂ ಕಾಂಗ್ರೆಸ್ ಮಹಿಳಾ ಮುಖಂಡರು ಮಹಿಳಾ ಅಧಿಕಾರಿ ಪರ ಅನುಕಂಪದ ಮಾತನಾಡುತ್ತಾ ರಾಜಕೀಯ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಯ ಜೊತೆಗೆ ಮಹಿಳಾ ಅಧಿಕಾರಿಯ ಸಹೋದರನ ವಿಡಿಯೋ ಹಾಗೂ ಆಡಿಯೋ ವೈರಲ್ ಮಾಡಲಾಗಿದೆ. ಪ್ರೀತಿಸಿ ದಡೇಸಗೂರ್ ಮೋಸ ಮಾಡಿದ್ದಾನೆ. ಶಾಸಕನ ಕುಟುಂಬ ಹಾಗೂ ಬೆಂಬಲಿಗರಿಂದ ಮಹಿಳಾ ಅಧಿಕಾರಿಗೆ ಕಿರುಕುಳ ಅನುಭವಿಸುತ್ತಿದ್ದಾರೆ ಅಂತ ಸಿಡಿಪಿಒ ಸಹೋದರ ಆರೋಪಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕೆಟ್ಟ ದೃಷ್ಟಿಯಿಂದ, ನಿಮ್ಮ ಒಂದು ವಿಕೃತ ಮನಸ್ಸಿನಿಂದ ಅವರ ಮೇಲೆ ದೌರ್ಜನ್ಯದ ಮಾತುಗಳನ್ನಾಡುತ್ತಾ ನೀವು ಅವರನ್ನು ಕಿರುಕುಳ ಪಡಿಸಿದ್ದೀರಿ. ಅಷ್ಟೇ ಅಲ್ಲ, ಅವರ ಒಂದು ಮದುವೆ ವಿಚಾರದಲ್ಲೂ ನೀವು ಅಡ್ಡಿ ಬಂದಿದ್ದೀರಿ ಅನ್ನೋ. ನಿನ್ನ ಒಂದು ಚುನಾವಣೆನೂ ಹತ್ರ ಬರ್ತಾ ಇದೆ. ನಾನು ಒಬ್ಬ ದಲಿತ ಆಗಿದ್ದೀನಿ. ಕನಗರಿ ಕ್ಷೇತ್ರದ SC ಮೀಸಲಾತಿದೆ. ಅಲ್ಲಿ ಚುನಾವಣೆಗೆ ನಿಂತ್ಕೊಂಡು ನಿನ್ನ ಸೋಲಿಸಿ ಆ ಕನಗರಿ ಕ್ಷೇತ್ರನ ಬಿಡಿಸಿ ಕಳಿಸೋವರೆಗೂ ನಾನು ನಿದ್ದೆ ಮಾಡಲ್ಲ ಅಂತ. ಮಹಿಳಾ ಅಧಿಕಾರಿಯ ಸಹೋದರ ಸಂದೀಪನ ಹಿಂದೆ ಮಾಜಿ ಶಾಸಕ ಶಿವರಾಜ್ ತಂಗಡಗಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಎನ್ನಲಾಗ್ತಿದೆ. 2023ರ ಚುನಾವಣೆಗೆ ತಂಗಡಗಿಗೆ ಇದು ಅತ್ಯಂತ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ದು, ಮಹಿಳಾ ಅಧಿಕಾರಿಯ ಇಡೀ ಕುಟುಂಬವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಶಾಸಕ ಬಸವರಾಜ್ ದಡೇಸಗೂರ್ ವಿರುದ್ಧ ಅಸ್ತ್ರ ಪ್ರಯೋಗಿಸಲಾಗಿದೆ. ಅಷ್ಟೇ ಅಲ್ಲದೆ ಶಾಸಕ ಹಾಗೂ ಮಹಿಳಾ ಅಧಿಕಾರಿಯ ಫೋಟೋ ಹಾಗೂ ಕೆಲ ಚಲನಚಿತ್ರಗಳ ಹಾಡುಗಳನ್ನ ಬಳಸಿ ವಿಡಿಯೋಗಳನ್ನ ಮಾಡುವ ಮೂಲಕ ಶಾಸಕ ದಡೇಸಗೂರನ್ನು ಅಪಹಾಸ್ಯ ಮಾಡಲಾಗುತ್ತಿದೆ. ಈಗ ಕನಕಗಿರಿ ಕ್ಷೇತ್ರದ ಜನರು ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿ ಸಹಸ್ರಾರು ಮಹಿಳೆಯರು ಅವರಿಗೆ ಮತವನ್ನು ಹಾಕಿದ್ದಾರೆ. ಆ ಮಹಿಳಾ ಮತದಾರರಿಗೆ ಅಗೌರವ, ಕ್ಷೇತ್ರಕ್ಕೆ ಒಂದು ಅಗೌರವ. ಒಟ್ಟಿನಲ್ಲಿ ಶಾಸಕ ದಡೇಸಗೂರು ಜಿಲ್ಲೆಯಲ್ಲಿ ಅಪಹಾಸ್ಯಕ್ಕೆ ಒಳಗಾಗುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡು ಶಾಸಕನ ವಿರುದ್ಧ ಸಮರ ಸಾರಿದೆ. ಇದು ಶಾಸಕರಿಗೆ ಮುಜುಗರದ ಜೊತೆಗೆ ರಾಜಕೀಯ ಭವಿಷ್ಯದ ಆತಂಕ ಕೂಡ ಎದುರಾಗಿದೆ. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.